ಈತ ಸರ್ಕಾರಿ ಅಧಿಕಾರಿಯೋ ಅಥವಾ ಹಣ ವಸೂಲಿ ಮಾಡೋ ದಲ್ಲಾಳಿಯೋ? ಸರ್ಕಾರಿ ಕಚೇರಿಯಲ್ಲೇ ಹಗಲು ದರೋಡೆ ಇಳಿದ ಅಧಿಕಾರಿ ಏನೇ ಕೆಲಸ ಆಗಬೇಕು ಅಂದ್ರೂ ಈತನ ಕೈ ಬೀಸಿ ಮಾಡಬೇಕಂತೆ. ದಲ್ಲಾಳಿ ತರ ಕೆಲಸ ಮಾಡ್ತಿದ್ದಾನೆ, ಸರ್ಕಾರಿ ಅಧಿಕಾರಿ ತರ ವರ್ತಿಸ್ತಾ ಇಲ್ಲ. ಸರ್ಕಾರಿ ಕಚೇರಿಯಲ್ಲೇ ಹಗಲು ದರೋಡೆಗೆ ಇಳಿದ ಅಧಿಕಾರಿ ಏನೇ ಕೆಲಸ ಆಗಬೇಕು ಅಂದ್ರೆ ಈತನ ಕೈಗೆ ಕಾಂಚಾಣ ಬೀಳಬೇಕು, ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಹೆಸ್ಕಾಂ ಅಧಿಕಾರಿಯ ಲಂಚಾವತಾರದ ವಿಡಿಯೋ ಫ್ರೀಡಂ ಟಿವಿಗೆ ಲಭ್ಯ. ಹೆಸ್ಕಾಂ ಅಧಿಕಾರಿಯಂತೆ ಈತನ ಕರ್ಮಕಾಂಡ ಫ್ರೀಡಂ ಟಿವಿಯಲ್ಲಿ ಬಟಾಬಯಲಾಗಿದೆ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈತ ಸರ್ಕಾರಿ ಅಧಿಕಾರಿನೋ ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಮಾಡೋ ತರದ ಕೆಲಸ ಅಲ್ಲ ಈತ ಮಾಡಿರೋದು. ಸರ್ಕಾರಿ ಕಚೇರಿಯಲ್ಲೇ ಹಗಲಿ ದರೋಡೆಗೆ ಇಳಿತಾನೆ ಅಧಿಕಾರಿ. ಹಗಲೇ ಲಂಚ ಪಡೀತಾನೆ. ಏನೇ ಕೆಲಸ ಆಗಬೇಕು ಅಂದ್ರೆ ಈತನ ಕೈ ಬಿಸಿ ಮಾಡಲೇಬೇಕಂತ. ಸರ್ಕಾರ ಈತನನ್ನ ಆ ಸ್ಥಾನಕ್ಕೆ ಕೂರಿಸಿರೋದು ಲಂಚ ಪಡೆಯೋದಕ್ಕಲ್ಲ, ಜನಸಾಮಾನ್ಯರು ಕೆಲಸ ಮಾಡಿಕೊಡೋದಕ್ಕೆ. ಲಂಚ ಪಡೆದುಕೊಳ್ಳುವ ತೀಟ ಇದ್ರೆ ಅದರಿಂದ ಬಚಾವಾಗುವಂತಹ ಚಾಣಾಕ್ಷತನೂ ನಿಮ್ ಜೊತೆ ಇರಬೇಕಾಗಿ ಬರುತ್ತೆ. ನೋಡಿ, ಹಗಲೇ ಲಂಚ ಪಡೆಯುವಂತ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಫ್ರೀಡಂ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಎಲ್ಲ ಎರಡೇನು ಮೂರು ಇನ್ನು ನೀವು ಏನು ಕೊಡ್ತೀರಿ ಅಲ್ಲಿ ಏನು ಮಾಡ್ತೀರಿ ಮಾಡ್ರಿ. ಫೈಲ್ ಈಗ ಮೊದಲು ಮಾಡಿಸ್ಕೊಡಿ ನೋಡ್ರಿ. ನಾನು ಮಾಡ್ತೇನೆ ಮಾಡಿ. ಈಗ ಎಲ್ಲಿ ಹೊರಗೆ ಹೋಗಿ ಜಾದವ್ ಕೂಡ ನಾನು ಮಾಡಿಸ್ಕೊಂಡು ಕೊಡ್ತೇನೆ. ಯಾರು ರೀ ಸಿಗರ್ ಬಗ್ಗೆ ಜಾದವ್ ಬಂದಿದ್ದಿಲ್ಲ. ಯಾರು ಹೋಗ್ಯಾರ? ರಾಹುಲ್ ಬಂದಿಲ್ಲ ಅವ್ರು ಇಲ್ಲಿ ಎಲ್ಲಿ ಅದ ಹೆಂಗೆ ಆನ್ಲೈನ್ ಅವ್ರು ಎಲ್ಲಿ ಇಲ್ದಾರ ಮುಂಜಾನಿಂದ ಎಲ್ಲಿ ಬಂದಿದ್ರಿ ಇಲ್ಲಿ ಒಳಗೆ ಬಂದು ಹೋಗಿಲ್ಲ. ಎಲ್ಲ ನಾನು ಮುಂದೆ ಬಂದು ನೀವು ಸೇವ್ ಮಾಡಿಸ್ಕೊಂಡಿಲ್ಲ. ಈಗ ಮಾಡ್ಕೊತಿಲ್ಲ ಇಲ್ಲಿ ಖರ್ಚು ಮಾಡ್ಕೊಂಡು ನಾ ಪವರ್ ಸ್ಯಾಂಕ್ಷನ್ ಹಾಕಿ ನಿಮ್ಗೆ ಕೊಡ್ತೇನೆ. ಪಬ್ಲಿಕ್ ಪವರ್ ಸ್ಯಾಂಕ್ಷನ್ ಅಂದ್ರೆ ಪೈಲ ಆನ್ಲೈನ್ ಹಾಕ್ಬೇಕು. ಆನ್ಲೈನ್ ಪೈಲ ರೊಕ್ಕ ತುಂಬಬೇಕನ ಇವಾಗ ಹೇಳ್ತಿಲ್ಲ. ಅದು ₹100 ತುಂಬಿದ ಬಳಿಕ ಮುಂದೆ ಪವರ್ ಸ್ಯಾಂಕ್ಷನ್ ಹೋಗ್ತೈತ್ರಿ. 100 ತುಂಬಿಸ್ಕೊಡ್ರಿ. ಮತ್ತೆ ಅದಕ್ಕೆ ಕೊಡ್ರಲ್ಲ ಆನ್ಲೈನ್ ಹಾಕ್ಸ್ಬೇಕಲ್ಲ. ನಾ ಅದಕ್ಕೆ ನಿನ್ನೆ ಹಿಡಿದು ಕೇಳಾಕತ್ತೇನೆ. ನಂಗೆ ಗೊತ್ತಿಲ್ಲ ನೀವು ಮಾಡ್ತಿರ್ಲ. ಮೊದಲ 100 ಹೆಂಗೆ ಮಾಡಿಲ್ರಿ? ಆನ್ಲೈನ್ ಹಾಕಿಲ್ಲ ಇನ್ನ. ಅದನ್ನ ಆನ್ಲೈನ್ ಹಾಕಿ ₹100 ಮೊದಲು ಹರಿಬೇಕು. ಅದನ್ನ ಮತ್ತೆ ಮಾಡ್ಲೇ ಅಷ್ಟೇ. ನಾನು ಸಹಿ ಮಾಡಿಸ್ಕೊಡ್ತೇನೆ, ಆಮೇಲೆ ಮಾಡ್ತೀನಿ. ಹೌದ್ರಲ್ಲ, ಸಹಿ ಆಗ್ಬೇಕಲ್ಲ. ಇರ್ಲಿಕ್ಕೆ ಅಶೋಕ್ ಸರ್ ಹೇಳ್ರಲ್ಲ ಪೈಲ ಆನ್ಲೈನ್ ಹಾಕತ್ತಿ. ಈಗ ಆಯ್ತು ಹೇಳ್ತೀನಿ. ಆನ್ಲೈನ್ ಹಾಕತ್ತೇಳಿ ಹೇಳ್ರಿ. ಅದು ಕೂಡ ಹೇಳ್ರಿ, ಫೋಟೋ ಆನ್ಲೈನ್ ಹಾಕ್ಸಿ. ಅಂದ್ರೆ ನಮ್ಮ ಮಧ್ಯಾಹ್ನ ಹತ್ತನೇ ಹೋಗೋದು ನಾವು ಮಾಡಿ ಹೋಗ್ತೀನಿ. ಅಂದ್ರೆ ಮಾಡಿರಿ ಅಂದ್ರೆ ಅದು ಅಮೌಂಟನ್ನು ಎಲ್ಲ ತುಂಬಿಡ್ತಿದ್ನಿ ಅಂತ. ಓಕೆ, ಈಗ ಕರ್ಸ್ಕೊಂಡು ಮಾಡ್ತೀನಿ. ನೀವು ಇಲ್ಲಿ ಹೋದ್ರೆ ನಾ ಮಾಡ್ಕೋತೇನೆ. ನಾ ಹೋದ್ರೆ ಅದಲ್ಲ, ಅದನ್ನ ಅಮೌಂಟ್ ಪವರ್ ಸ್ಯಾಂಕ್ಷನ್ ಅಮೌಂಟ್ ತುಂಬಲಕ್ಕೆ ಮಾತು ಉಳಿತಿದ್ಲ. ನಾಳೆ ಇಲ್ರಿ ಮಾತು ಸ್ವಲ್ಪ ಒಂದು 2 ದಿವಸ ಹೋಗೋದು. ಅದ್ರ ಕೆಲಸ ನೀವು ಯಾರು ಬೇಕಾದ್ರೆ ತುಂಬಿಸ್ರಿ. ನಿಮ್ಮ ಪವರ್ ಸ್ಯಾಂಕ್ಷನ್ ಗೊಟ್ಟೆ ಹೋಗ್ತೀನಿ. ಸರಿ, ₹100 ತುಂಬಿಸ್ಕೊಡ್ರಿ. ಮತ್ತೆ ಅದಕ್ಕೆ ಕೊಡ್ರಲ್ಲ ಆನ್ಲೈನ್ ಹಾಕ್ಸ್ಬೇಕಲ್ಲ. ನಾ ಅದಕ್ಕೆ ನಿನ್ನೆ ಹಿಡಿದು ಕೇಳಾಕತ್ತೇನೆ. ನಂಗೆ ಗೊತ್ತಿಲ್ಲ ನೀವು ಮಾಡ್ತಿರ್ಲ. ಮೊದಲ 100 ಹೆಂಗೆ ಮಾಡಿಲ್ರಿ? ಆನ್ಲೈನ್ ಹಾಕಿಲ್ಲ ಇನ್ನ. ಅದನ್ನ ಆನ್ಲೈನ್ ಹಾಕಿ ₹100 ಮೊದಲು ಹರಿಬೇಕು. ಅದನ್ನ ಮತ್ತೆ ಮಾಡ್ಲೇ ಅಷ್ಟೇ. ನಾನು ಸಹಿ ಮಾಡಿಸ್ಕೊಡ್ತೇನೆ, ಆಮೇಲೆ ಮಾಡ್ತೀನಿ. ಹೌದ್ರಲ್ಲ, ಸಹಿ ಆಗ್ಬೇಕಲ್ಲ. ಇರ್ಲಿಕ್ಕೆ ಅಶೋಕ್ ಸರ್ ಹೇಳ್ರಲ್ಲ ಪೈಲ ಆನ್ಲೈನ್ ಹಾಕತ್ತಿ. ಈಗ ಆಯ್ತು ಹೇಳ್ತೀನಿ. ಆನ್ಲೈನ್ ಹಾಕತ್ತೇಳಿ ಹೇಳ್ರಿ. ಅದು ಕೂಡ ಹೇಳ್ರಿ, ಫೋಟೋ ಆನ್ಲೈನ್ ಹಾಕ್ಸಿ. ಅಂದ್ರೆ ನಮ್ಮ ಮಧ್ಯಾಹ್ನ ಹತ್ತನೇ ಹೋಗೋದು ನಾವು ಮಾಡಿ ಹೋಗ್ತೀನಿ. ಅಂದ್ರೆ ಮಾಡಿರಿ ಅಂದ್ರೆ ಅದು ಅಮೌಂಟನ್ನು ಎಲ್ಲ ತುಂಬಿಡ್ತಿದ್ನಿ ಅಂತ. ಎಸ್, ರಾಜಾರೋಷವಾಗಿ ಹಣ ವಸೂಲಿಗಿಳಿದ ಉಗಾರ ಖುರ್ದಾ ಹೆಸ್ಕಾಂ ಅಧಿಕಾರಿ ಈತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಖುರ್ದಾ ಪಟ್ಟಣ. ಅದು ಕಣ್ಮರೆಯಾದ ತಲೆ ಕೂದಲು ಆತನ ಆಯುಷ್ಯ ಅಥವಾ ವಯಸ್ಸನ್ನ ಹೇಳ್ತಿದೆ. ಹೆಸ್ಕಾಂ ಉಪವಿಭಾಗದ AEE ಈತ ರೈತರಿಂದ ನೇರವಾಗಿ ಹಣ ವಸೂಲಿ ಮಾಡ್ತಾ ಇದ್ದ ಅಧಿಕಾರಿಯಂತೆ. ಹಣ ವಸೂಲಿ ಮಾಡುವ ಕುರಿತು ಸಾಕ್ಷಿ ಸಮೇತ ವಿಡಿಯೋ ಸೆರೆಯಾಗಿದೆ. ಅದು ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಹಸಿ ವಿಡಿಯೋ. ಭಯವಿಲ್ಲದೆ ರಾಜಾರೋಷವಾಗಿ ಹಣ ಕೇಳುತ್ತಾನೆ ಭ್ರಷ್ಟಾಧಿಕಾರಿ. ಅಧಿಕಾರಿ ವರ್ತನೆಗೆ ಬೇಸತ್ತು ವರ್ಗಾವಣೆ ಮಾಡುವಂತೆ ಶಾಸಕರಿಗೆ ಪತ್ರ ಬರೆಯಲಾಗಿದೆ. ಹುಬ್ಬಳ್ಳಿ ಹೆಸ್ಕಾಂ MDಗೆ ಪತ್ರ ಬರೆದಿದ್ದ ಕಾಗವಾಡ ಶಾಸಕ ರಾಜು ಕಾಗೆ ರಾಜಾರೋಷವಾಗಿ ಹಣ ಪಡಿತಾನೆ. ನೋಡಿದ್ರಿ ಆ ವಿಜುವಲ್ಸ್ ಅನ್ನ. ಲಜ್ಜೆಗೆಟ್ಟು ನಾಚಿಕೆ ಬಿಟ್ಟು ಹಣ ಕೇಳ್ತಾನಾತ, ಲಂಚ ಕೇಳ್ತಾನೆ. ಸರ್ಕಾರ ಅನುಕೂಲ ಕೊಡುತ್ತೆ, ಸರ್ಕಾರಿ ಅನುಕೂಲ. ಸರ್ಕಾರ ಸಂಬಳಕ್ಕೆ ಸಂಬಳ ಕೊಡುತ್ತೆ. ಇನ್ಶೂರೆನ್ಸು ಕೂಡ ಕೊಡುತ್ತೀವರಿಗೆ, ವಿಮೆ, ಆರೋಗ್ಯ ವಿಮೆ. ನೋಡಿ, ಆದರೂ ಕೂಡ ಹಣದ ವ್ಯಾಮೋಹ, ಹಣದ ಮೇಲಿರ್ತಕ್ಕಂಥ ಆಸೆಗಳು
ತನ್ನ ವೃತ್ತಿ ಧರ್ಮಕ್ಕೆ ದ್ರೋಹ ಮಾಡುವಂತೆ ಪ್ರೇರೇಪಿಸುತ್ತೆ. ಕೇಳ್ತಾನಾತ ನಿರ್ಲಜ್ಜನಾಗಿ, ನಾಚಿಕೆ ಅನ್ನೋದಿಲ್ಲ. ಸರ್ಕಾರಿ ಅಧಿಕಾರಿನೋ ಅಥವಾ ಈತ ಹಣ ಪಡೆಯುವಂತಹ ದಳ್ಳಾಳಿನೋ ಏಜೆಂಟೋ ಈತ, ನಾಚಿಕೆ ಆಗಬೇಕಲ್ಲ ಆ ಸ್ಥಾನದಲ್ಲಿ ಕೂತ್ಕೊಂಡು. ಸೊ ಆ ವಿಜುವಲ್ಸ್ ಅನ್ನು ಗಮನಿಸಿದ್ದೀರಿ. ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಇಲಾಖೆ ಎಚ್ಚೆತ್ತುಕೊಂಡು ಆತನ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇದು ಜನಾಗ್ರಹ. ಇನ್ನೂ ನೀವು ತೆಪ್ಪು ಕೂತ್ಕೊಂಡ್ರೆ ನಾಳೆ ದಿನ ಈತನ ಲಂಚದ ವಹಿವಾಟು, ಅದರ ಕಬಂದ ಬಾಹು ಇನ್ನಷ್ಟು ಚಾಚುತ್ತೆ, ಮತ್ತಷ್ಟು ಭ್ರಷ್ಟನಾಗಿ ಆತ ಹೊರಹೊಮ್ತಾನೆ ಸಮಾಜದಲ್ಲಿ. ಸೊ ಜನಾಗ್ರಹ, ಜನಾಕ್ರೋಶಗಳು ಕೂಡ ಈಗಾಗಲೇ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.